ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ಕಳೆದ 15 ದಿನಗಳಿಂದ ಕೊಪ್ಪಳದಲ್ಲಿ ಮಳೆಯಾಗಿಲ್ಲ. ಮಳೆಯಾಗದೇ ಇರುವ ಕಾರಣಕ್ಕಾಗಿ ಈಗ ದೇವರ ಮರಿಗೆ ಮತ್ತು ಹಳೆಯ ಸಂಪ್ರದಾಯಕ್ಕೆ ಜನ ಮೊರೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಗುರ್ಜಿ ಆಡುವಂಥ ಒಂದು ಪದ್ಧತಿ ಏನು, ಗುರ್ಜಿ ಆಡುವುದರಿಂದ ಮಳೆ ಆಗುತ್ತೆ ಅನ್ನುವಂಥ ನಂಬಿಕೆ ಜನರಲ್ಲಿದೆ. ಆ ನಂಬಿಕೆ ಈಗಲೂ ಸಹ ಮುಂದುವರೆದಿದೆ. ಸಂಕಟ ಬಂದಾಗ ವೆಂಕಟರಮಣ ಎನ್ನುವಂತೆ ಈಗ ರೈತರಿಗೆ ಅತ್ಯಂತ ಸಂಕಷ್ಟ ಸಮಯ. ಯಾಕಂತ ಹೇಳಿದರೆ ಬಿತ್ತನೆ ಸಮಯದಲ್ಲಿ ಮಳೆ ಕೊರತೆಯಾಗಿದೆ. ಅದರಲ್ಲಿಯೂ ಮೃಗಶಿರ ಅಂದರೆ ಉತ್ತರ ಕರ್ನಾಟಕದಲ್ಲಿ ಹೇಳುವ ಮಿರುಗನ ಮಳೆ ಯಾವುದೇ ಕಾರಣಕ್ಕೂ ಹುಸಿ ಆಗುವುದಿಲ್ಲ ಅನ್ನುವಂಥ ನಂಬಿಕೆ ಇತ್ತು. ಆದರೆ ಈ ಬಾರಿ ಮಿರುಗನ ಮಳೆಯೂ ಸಹ ಹುಸಿಯಾಗಿದೆ. ಈ ಕಾರಣಕ್ಕಾಗಿ ರೈತರು ಈಗ ಆಕಾಶದತ್ತ ಮುಖ ಮಾಡಿದ್ದಾರೆ ಮತ್ತು ತಮ್ಮ ಹಿಂದಿನ ಸಂಪ್ರದಾಯಗಳನ್ನು ಮುಂದುವರಿಸಿದ್ದಾರೆ. ಅದರಲ್ಲಿ ಗುರ್ಜಿ ಆಡೋದು ಒಂದು. ಗುರ್ಜಿ ಆಡೋದು ಅಂತೇಳಿದರೆ ಒಬ್ಬನಿಗೆ ರೊಟ್ಟೆ ಮಾಡುವ ಹಂಚನ್ನು ತೆಗೆದುಕೊಂಡು ಅದರಲ್ಲಿ ಸಗಣಿಯಿಂದ ಗುರ್ಜಿಯನ್ನು ಪ್ರತಿಸಿ ಹುಲ್ಲನ್ನು ಮಾಡಿ ಮನೆಗೆ ಹೋಗಿ ಅಲ್ಲಿ ನೀರನ್ನು ಹಾಕಿಸ್ಕೊಳ್ಳೋದು, ಜೊತೆಗೆ ಅವರು ಕೊಡುವಂಥ ಧಾನ್ಯ ಮತ್ತು ಹಣವನ್ನು ಪಡೆದು ಅದರಿಂದ 3 ದಿನ ಈ ರೀತಿ ಇಡೀ ಗ್ರಾಮಕ್ಕೆ ಸಂಚರಿಸಿ ಅಲ್ಲಿ ಬಂದಿರುವಂಥ ಹಣ ಮತ್ತು ಧಾನ್ಯದಿಂದ ಒಂದು ಇಡೀ ಊರಿಗೆ ದಾಸೋಹವನ್ನು ಮಾಡುವಂಥದ್ದು ಒಂದು ಪದ್ಧತಿ. ಈ ರೀತಿ ಈಗಾಗಲೇ ಕಂಡಿರುವ ಹಾಗೆ ಕೊಪ್ಪಳ ತಾಲೂಕಿನ ಉದ್ದಬಳ್ಳಿ ಆಗಿರ್ಬೋದು, ಬೆಟಗೇರಿ ಆಗಿರ್ಬೋದು, ಬೇರೆ ಬೇರೆ ಗ್ರಾಮಗಳಲ್ಲಿ ಈಗ ಗುರ್ಜಿ ಆಡ್ತಾ ಇರೋದು ಕಾಣ್ತಾ ಇದ್ದೀವಿ. ಗುರ್ಜಿ ಆಡೋದ್ರ ಜೊತೆಗೆ ಇಲ್ಲಿ ಗುರ್ಜಿಯೊಂದಿಗೆ ಮಹಿಳೆಯರು ಹೋಗಿ ಎಲ್ಲ ಕಡೆಯೂ ಹಾಡುತ್ತಾ ಗುರ್ಜಿ ಎಲ್ಲ ಆಡಿಕೊಂಡು ಬಂದೆ, ಹಳ್ಳ ಕೊಳ್ಳ ತಿರುಗಾಡಿಕೊಂಡು ಬಂದೆ, ಕಾಚಿಕೊಡ್ತೀನಿ ಸುರಿಮಳೆ ಅನ್ನುವಂಥ ಹಾಡನ್ನು ಆಡ್ತಾ ಬಂದು ಮಳೆಗಾಗಿ ಪ್ರಾರ್ಥನೆ ಮಾಡೋದು ಒಂದು ಕಡೆ ಕಂಡು ಬರ್ತದೆ. ಇನ್ನೊಂದು ಕಡೆ ಒಂದು ನಂಬಿಕೆಯ ಪ್ರಕಾರ ಇಲ್ಲಿ ತುಂಬಿದ ಕೊಡವದಿಂದ ಮಳೆಗಾಗಿ ಕಾರಣಿಕವನ್ನು ಕೇಳುವಂಥ ಪದ್ಧತಿ ಇದೆ. ಉದ್ದಬಳ್ಳಿಯಲ್ಲಿ ಮಹಿಳೆಯರು ಸೇರಿಕೊಂಡು ಮಕ್ಕಳಿಗೆ ಪೂಜೆ ಮಾಡಿ ಒಂದು ತುಂಬಿದ ಕೊಡವನ್ನು ಧಾನ್ಯದ ಮೇಲೆ ಇಟ್ಟು ಕಿರು ಬೆರಳುಗಳನ್ನು ಬಿಟ್ಟು 4-5 ಜನ ಆ ಬೆರಳುಗಳಿಗಿಟ್ಟಾಗ ಆ ಬಿಂದಿಗೆ ತಿರುಗಿದರೆ ಅಲ್ಲಿ ಮಳೆ ಆಗುತ್ತೆ ಅನ್ನುವಂಥ ನಂಬಿಕೆ, ತಿರುಗದೇ ಇದ್ದರೆ ಮಳೆ ಇಲ್ಲ ಅನ್ನುವಂಥ ನಂಬಿಕೆ ಇದೆ. ಈ ರೀತಿಯ ಕಾರಣಿಕವನ್ನು ಕೇಳುವಂಥ ಸಮಾಧಾನಕ್ಕೆ ಕಾರಣ ಕೇಳ್ಕೊಳ್ಳುವಂಥ ಪದ್ಧತಿ ಇದೆ. ಒಟ್ಟಾರೆ ಹೇಳುವುದಾದರೆ ಕೊಪ್ಪಳ ತಾಲೂಕಿನಲ್ಲಿ ಅತಿ ಅಧಿಕ ಅಂದರೆ 99% ಮಳೆ ಕೊರತೆಯಾಗಿದೆ. ಇಲ್ಲಿ ಆಗಬೇಕಾದಷ್ಟು ಮಳೆಯಾಗಿಲ್ಲ. ಅದು ಮುಂಗಾರು ಹಂಗಾಮು ಜೂನ್ ತಿಂಗಳ ಆರಂಭದಿಂದ ಇಲ್ಲಿವರೆಗೂ ಸಹ ಮಳೆ ಆಗದೇ ಇರುವಂಥ ಕಾರಣಕ್ಕಾಗಿ ಇಲ್ಲಿ ಜನ ಮಳೆಗಾಗಿ ಪ್ರಾರ್ಥಿಸ್ತಾರೆ. ಭೂಮಿ ಒಣಗಿ ಹೋಗ್ತಾ ಇದೆ. ಬಿತ್ತನೆ ಮಾಡಿರುವಂಥ 38% ಬಿತ್ತನೆ ಮಾಡಿರುವಂಥ ಬೆಳೆ ಒಣಗಿ ಹೋಗ್ತಾ ಇದೆ. ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಆ ಪ್ರಾರ್ಥನೆಗೆ ಮಳೆ ರಾಯ ಕೃಪೆ ತೋರ್ತಾನ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.